ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇಂದಿನ ಸ್ಟಡಿ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು 5:30ಗೆ ನಮ್ಮೂರಿಗೆ ಬಂದು ಇಳ್ಕೊಂಡೆ. ನಮ್ಮೂರಿಗೆ ಬಂದು ಇಳ್ಕೊಂಡ ತಕ್ಷಣವೇ ನಮ್ಮ ತಮ್ಮನಿಗೆ ಕಾಲ್ ಮಾಡಿದೆ. ಅವನು ಬಂದು ಮನೆಗೆ ಕರ್ಕೊಂಡು ಹೋಗೋತ್ಲೆಗೆ 6 ಗಂಟೆ ಆಯಿತು. 6 ಗಂಟೆ ಅಂದರೆ ನಮ್ಮ ಮನೇಲಿದ್ದೆ. ಒಂದು ಮಮ್ಮಿ ಜೊತೆ ಮಾತಾಡಿದೆ. ಅದಾದಮೇಲೆ ಫ್ರೆಶ್ ಅಪ್ ಆದ ತಕ್ಷಣ ಇವಾಗ ನನ್ನ ಟ್ರಾಲಿ ಬ್ಯಾಗನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅಲ್ಲಿ ತೊಗೊಂಡು ಬಂದಿರುವಂತಹ ಎಲ್ಲ ವಸ್ತುಗಳನ್ನು ಸೆಟ್ ಮಾಡಿ ಇಟ್ಕೋಬೇಕು ಅಂತ ಇವಾಗೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಪುಸ್ತಕಗಳೆಲ್ಲ ಇದರಲ್ಲಿದ್ವು, ಮತ್ತು ಇವಾಗ ಓದ್ಕೊಳ್ಳೋಕೆ ಬೇಕಂತಂದರೆ ಇದನ್ನು ತೆಗೆದಿಟ್ಕೊಳ್ಳೇಬೇಕಲ್ವಾ. ಹಾಗಾಗಿ ಎಲ್ಲ ತೆಗೆದಿಟ್ಟು ಜೋಡಿಸಿಟ್ಕೊಂಡ್ಬಿಟ್ರೆ ಸರಿ ಆಗುತ್ತೆ ಅಂತ ಎಲ್ಲ ಜೋಡಿಸಿಡ್ತಾ ಇದ್ದೆ. ಬಾಡಿ ಲೋಷನ್ ಎಲ್ಲ ಟ್ರಾಲಿ ಬ್ಯಾಗಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ನಾನು ಕೈಗೆ ಹಚ್ಕೊಂಡು ನಮ್ಮ ತಮ್ಮನಿಗೂ ಕೈಗೆ ಹಚ್ಚಿದೆ. ಇವಾಗೆಲ್ಲ ವಸ್ತುಗಳನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಬಟ್ಟೆಗಳನ್ನೆಲ್ಲ ಮಡಿಚಿಟ್ಕೊಳ್ತಾ ಇದ್ದೀನಿ. ನಮ್ಮ ಮಮ್ಮಿನೂ ಸ್ವಲ್ಪ ಹೆಲ್ಪ್ ಮಾಡಿದರು. ಅಲ್ಲಿ ಉಳ್ಕೊಂಡಿರುವಂತಹ ಸ್ವಲ್ಪ ರೇಷನನ್ನು ತೊಗೊಂಡು ಬಂದಿದ್ದೆ. ಈ ಬ್ಯಾಗಲ್ಲಿಯೂ ಸಹ ಒಂದಿಷ್ಟು ಪುಸ್ತಕಗಳನ್ನು ಇಟ್ಕೊಂಡಿದ್ದೆ. ಅವನು ಸಹ ತೆಗೆದು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಉದ್ಯೋಗಗಳ ಅಧಿಸೂಚನೆಗಳು ಬರ್ತಾ ಇದ್ದಾವೆ. ಅವು ಯಾವ್ಯಾವ ಅಂತಂದ್ರೆ VAO, KSRPPC, KSISF, KREIS, ಲ್ಯಾಂಡ್ ಸರ್ವರು, ಈ ರೀತಿಯಾಗಿರುವಂತಹ ವಿವಿಧ ನೋಟಿಫಿಕೇಷನ್ಗಳು ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಎಷ್ಟೊಂದು ನೋಟಿಫಿಕೇಷನ್ಗಳನ್ನು ನೋಡಿದಾಗ ಯಾವ ಪರೀಕ್ಷೆಗೆ ತಯಾರಿ ಮಾಡಬೇಕು ಅನ್ನೋ ಗೊಂದಲ ಬರೋದು ಸಹಜ. ನನಗೂ ಇದೇ ಗೊಂದಲ ಇತ್ತು. ಆದರೆ ನಾನು ಒಂದು ವಿಷಯ ಅರ್ಥ ಮಾಡಿಕೊಂಡೆ. ಪ್ರತಿಯೊಂದು ನೋಟಿಫಿಕೇಷನ್ನ ಹಿಂದೆ ಓಡುವುದಕ್ಕಿಂತ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಮೂಲಭೂತ ವಿಷಯಗಳನ್ನು ಬಲಪಡಿಸಿಕೊಳ್ಳುವುದು ಮುಖ್ಯ. ಯಾವ್ಯಾವಪ್ಪ ಅಂತಂದರೆ ಇತಿಹಾಸ, ಸಂವಿಧಾನ, ಭೂಗೋಳ, ವಿಜ್ಞಾನ, ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ರೀಸನಿಂಗ್. ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಓದಿದರೆ ಹಲವಾರು ಪರೀಕ್ಷೆಗಳಿಗೆ ಅದೇ ತಯಾರಿ ಸಹಾಯ ಮಾಡುತ್ತದೆ. ಆದ್ದರಿಂದ ನನ್ನ ಸಲಹೆ ಏನೆಂದರೆ, ನೋಟಿಫಿಕೇಷನ್ ನೋಡಿ ಗಾಬರಿ ಆಗಬೇಡಿ. ಒಂದು ಸ್ಪಷ್ಟ ಗುರಿ ಇಟ್ಟುಕೊಂಡು ಪ್ರತಿದಿನ ನಿರಂತರವಾಗಿ ಓದಿ. ಅವಕಾಶಗಳು ಮತ್ತೆ ಮತ್ತೆ ಬರುತ್ತವೆ, ಆದರೆ ತಯಾರಿ ಮಾಡಿದವರೇ ಅವನ್ನು ಬಳಸಿಕೊಳ್ಳುತ್ತಾರೆ. ನಮ್ಮ ಓದಿನ ಮೇಲೆ ನಂಬಿಕೆ ಇಡಿ. ಒಂದು ದಿನ ನಮ್ಮ ಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಅಧಿಸೂಚನೆಗಳನ್ನು ನೋಡಿ ಹೆದರಬೇಡಿ. ನಿಮ್ಮ ಪುಸ್ತಕವನ್ನು ನಂಬಿ, ನಿಮ್ಮ ಶ್ರಮವನ್ನು ನಂಬಿ. ಪ್ರತಿದಿನ ಸ್ವಲ್ಪವಾದರೂ ಓದಿ, ಆದರೆ ನಿರಂತರವಾಗಿ ಓದಿ. ಯಾವ ವಿಷಯಗಳನ್ನು ಪರ್ಫೆಕ್ಟಾಗಿ ಓದಬೇಕು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಷಯಗಳನ್ನು ಪರ್ಫೆಕ್ಟಾಗಿ ಓದಿ. ಕಾಮನ್ ಆಗಿ ಬರುವಂತಹ ವಿಷಯಗಳು ಇತಿಹಾಸ ಆಗಿರ್ಬೋದು, ಸಂವಿಧಾನ, ಭೂಗೋಳ, ವಿಜ್ಞಾನ ಮತ್ತು ಕನ್ನಡ, ಇಂಗ್ಲೀಷು, ಮುಖ್ಯವಾಗಿ ಗಣಿತ ಮತ್ತು ರೀಸನಿಂಗು. ಈ ವಿಷಯಗಳ ಮೇಲೆ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು ಫ್ರೆಂಡ್ಸ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಈ ವಿಷಯಗಳ ಮೇಲೇ ಪ್ರಶ್ನೆ ಬರೋದ್ರಿಂದ ಈ ಸಬ್ಜೆಕ್ಟ್ಗಳನ್ನು ನಾವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ಬೇಸ್ ಆಗುತ್ತದೆ. ನಂತರ ನೀವು ಬರೆಯುವ ಪರೀಕ್ಷೆಯ ಸಿಲೆಬಸ್ಗೆ ಅನುಗುಣವಾಗಿ ಉಳಿದ ವಿಷಯಗಳನ್ನು ಸೇರಿಸಬಹುದು. ಹಾಗಾಗಿ ಮೊದಲು ಬೇಸಿಕ್ ಸ್ಟ್ರಾಂಗ್ ಮಾಡಿ, ನಂತರ ನೋಟಿಫಿಕೇಷನ್ಗೆ ತಕ್ಕಂತೆ ತಯಾರಿ ಮುಂದುವರಿಸಿ. ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಇವಾಗ ನನ್ನ ಸ್ಟಡಿ ರೂಮನ್ನು ಸಹ ನಾನು ರೆಡಿ ಮಾಡಿದೆ. ನೀವು ನೋಡಿರಬಹುದು ಫ್ರೆಂಡ್ಸ್. ನನ್ನ ಬುಕ್ಸ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ನೀವು ಕೇಳ್ತೀರಾ ಯಾವ್ಯಾವ ಬುಕ್ಸ್ ಇದ್ದಾವೆ ನಿಮ್ಮ ಹತ್ರ ಅಂತ ಕೇಳ್ತೀರಾ, ನೋಡಿದ್ರಲ್ಲ. ಹಾಗಾಗಿ ಕೇಳ್ತೀರಾ ಅಂದ್ಕೊಂಡು ನಾನು ಮಾಡಿದ್ದೆ. ಬಟ್ ನಂದು ಆಫ್ ಬಂದುಬಿಟ್ಟಿತ್ತು ಮತ್ತು ವಾಯ್ಸ್ ಬೇರೆ ಮ್ಯೂಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಡ, ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಹಾಗಾಗಿ ಯಾವ್ಯಾವ ಬುಕ್ಸ್ ಇದ್ದಾವೆ ನನ್ನ ಹತ್ರ, ಯಾವ ಸಬ್ಜೆಕ್ಟಿಗೆ ಯಾವ ಬುಕ್ಸನ್ನು ಓದಬೇಕು ಅಂತ ನಾನು ನಿಮಗೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಬೇಕು ಅಂತಂದರೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್?
ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎಷ್ಟು ಗಂಟೆ ಅಂದರೆ 5:30 6 ಗಂಟೆ ಆಯಿತು ಫ್ರೆಂಡ್ಸ್ ಮನೆಗೆ ಬರೋಕ್ಕೆ. 5:30 ಅಂದರೆ ನಮ್ಮೂರಲ್ಲಿದ್ದೆ. 6 ಗಂಟೆ ಒಂದು ನಮ್ಮ ತಮ್ಮ ಬಂದು ಕರ್ಕೊಂಡು ಬಂದ. ಮನೆಗೆ ಬಂದು ನೀವೇ ನೋಡಿದ್ರಲ್ಲ, ಎಲ್ಲ ಸೆಟಪ್ ಮಾಡಿದೆ. ತೊಗೊಂಡು ಬಂದಿರೋ ಟ್ರಾಲಿನ ಅನ್ಬಾಕ್ಸ್ ಮಾಡಿ ನನ್ನ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮು 11:46. ಓಕೆ, 12 ಗಂಟೆಯಿಂದ ನಂದು ಇವತ್ತಿನ ಸ್ಟಡಿ ಸ್ಟಾರ್ಟ್ ಆಗ್ತಾ ಇದೆ. ಸರಿ ಫ್ರೆಂಡ್ಸ್, ಇವಾಗ ನಾನು ಏನು ಓದ್ಕೊಳ್ಬೇಕು ಅಂತಂದರೆ ನಂದು ರೀಸನಿಂಗ್ ಮತ್ತು ಕರೆಂಟ್ ಅಫೇರ್ಸು ಸೈನ್ಸ್ ಕ್ಲಾಸ್ 2 ಅವರ್ ಸೈನ್ಸ್ ಕ್ಲಾಸನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅದಾದಮೇಲೆ ಮತ್ತೆ ನೋಡೋಣ ಫ್ರೆಂಡ್ಸ್. ಇವತ್ತಂತರೂ ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡ್ತೀನಿ. ಮತ್ತು ನಾಳೆಯಿಂದ ಕಂಪಲ್ಸರಿಯಾಗಿ ಅರ್ಲಿ ಮಾರ್ನಿಂಗ್ ಎದ್ದು ಸ್ಟಡಿ ರೊಟೀನನ್ನು ಪ್ರಾರಂಭ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಸ್ಟಡಿಯನ್ನು ಪ್ರಾರಂಭ ಮಾಡೋಣ. ಪ್ರತಿ ಹೊಸ ದಿನ ಹೊಸ ಅವಕಾಶ. ನಿನ್ನೆಗಿಂತ ಇಂದು ಒಂದು ಹೆಜ್ಜೆ ಮುಂದೆ ಇಡಲು ನಾನು ಮತ್ತೆ ನನ್ನ ಪುಸ್ತಕಗಳ ಜೊತೆ ಶುರು ಮಾಡುತ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್, ನನ್ನ ಸ್ಟಡಿ ಜರ್ನಿಯನ್ನು ಒಟ್ಟಿಗೆ ಪ್ರಾರಂಭ ಮಾಡೋಣ. ಕೇವಲ ಸೈನ್ಸ್ ಸೆಕ್ಷನ್ ತೆಗೆದಿರ್ತಾನೆ. ಸೊ ಅದು ಅವೇರ್ನೆಸ್ ಇರಲಿ. 15ರಿಂದ 20 ಪ್ರಶ್ನೆಗಳು ಬಂದಿದ್ದು ಉದಾಹರಣೆಗಳು ಈ ಡಿಪಾರ್ಟ್ಮೆಂಟ್ ಇದೆ. ಸೊ ಅದಕ್ಕೇನಪ್ಪ ಅಂದ್ರೆ ಸೈನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೂಡ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನು ತಿಳಿಸ್ಕೊಡೋದಕ್ಕೆ ಹೇಳ್ತೀನಿ. ಇವರಿಗೆ ಕ್ಲಾಸನ್ನು ಕೇಳ್ತಕ್ಕಂಥ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರೀತಿ ಪೂರ್ಣವಾಗಿ ಮಾಡೋದು. 2 hours later. ಇವಾಗ ನಾನು ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ PUC ಇತಿಹಾಸ ಪುಸ್ತಕ ಆಗಿದೆ. ನಂದು 6 to 10th ಹಿಸ್ಟ್ರಿ ಕಂಪ್ಲೀಟಾಗಿ ಓದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವಾಗ PUC ಪುಸ್ತಕವನ್ನು ಓದ್ಕೊಳ್ತಾ ಇದ್ದೀನಿ. ಬಂದು 5:57 ಆಯಿತು. ಇವಾಗ ಹಿಸ್ಟ್ರಿ ರೀಡಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮತ್ತೆ ಸ್ಟಡಿ ಮಾಡೋಣ. ಗಣಪತಿ ಬಪ್ಪ ಮೋರಿಯ. ಫ್ರೆಂಡ್ಸ್, ಇವಾಗ ಟೈಮು 6:25. ಇವಾಗ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಅದು ಮೆಂಟಲ್ ಅಬಿಲಿಟಿ, ರೀಸನಿಂಗ್ ಅಥವಾ ಮ್ಯಾಥ್ಸ್ದು ಯಾವುದಾದ್ರೂ ಒಂದು ಕ್ಲಾಸನ್ನು ತೊಗೋಬೇಕು ಇವಾಗ. ಸರಿ ಫ್ರೆಂಡ್ಸ್, ಇವಾಗ ನಮ್ಮ ಸ್ಟಡಿನ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ 6:30ಇಂದ 8:30ವರೆಗೂ ರೀಸನಿಂಗ್ ಕ್ಲಾಸನ್ನು ಕೇಳ್ತೀನಿ. ಅದಾದಮೇಲೆ ಮುಗೀತು ಫ್ರೆಂಡ್ಸ್. ಇವತ್ತಿನ ಸ್ಟಡಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಓದೋದಾದರೆ ಓದ್ಕೋತೀನಿ. ಆಮೇಲೆ ಸ್ವಲ್ಪ 1 ಅವರಲ್ಲಿ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾಳೆ ಸಿಗ್ತೀನಿ. ಬಾಯ್ ಬಾಯ್.